ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಕೆಗೆ ಅಸ್ತು ಎಂದಿರೋದು. ರೆಗ್ಯುಲರ್ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್. ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಕೆಗೆ ಸರ್ಕಾರ ಅಸ್ತು ಅಂತ ಹೇಳಿದೆ. ಆರೋಪಿ ದರ್ಶನ್ ಜಾಮೀನು ವಿರುದ್ಧ ಮೇಲ್ಮನವಿ, ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸುತ್ತಾರೆ ಪೊಲೀಸರು. ಇನ್ನೇನು ಕೆಲವೇ ದಿನಗಳಲ್ಲಿ ಇದೇ ವಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇಬ್ಬರು ವಕೀಲರನ್ನ ಕೂಡ ಸರ್ಕಾರ ಈಗ ಆಲ್ರೆಡಿ ನೇಮಕ ಮಾಡಿದೆ. ಪೊಲೀಸರ ಪರ ವಾದ ಮಂಡಿಸೋದಕ್ಕೆ ಇಬ್ಬರು ವಕೀಲರನ್ನ ಸರ್ಕಾರ ನೇಮಕ ಮಾಡಿರೋದು. ವಕೀಲರಾದ ಸಿದ್ಧಾರ್ಥ್ ಲೂತ್ರಾ ಹಾಗೆ ಅನಿಲ್ ಸಿ ನಿಶಾನಿ ಇವರನ್ನ ನೇಮಕ ಮಾಡಲಾಗಿದೆ. ಇವರು ಪೊಲೀಸರ ಪರ ವಾದವನ್ನ ಮಂಡನೆ ಮಾಡ್ತಾರೆ. ದರ್ಶನ್ ಜೊತೆಗೆ ಪವಿತ್ರ ಸೇರಿ ಉಳಿದವರಿಗೂ ಕೂಡ ಸಂಕಷ್ಟ ಫಿಕ್ಸು. ರೆಗ್ಯುಲರ್ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಒಂದಷ್ಟು ಜನಕ್ಕಷ್ಟೇ ಬೇಲ್ ಆಗಿಲ್ಲ. ಇನ್ನು ಉಳಿದಂತಹ 17 ಜನರಲ್ಲಿ ಸ್ವಲ್ಪ ಜನ ಅಷ್ಟೇನೆ ಜೈಲಲ್ಲಿರೋದು. ಇನ್ನೆಲ್ಲರಿಗೂ ಕೂಡ ರೆಗ್ಯುಲರ್ ಬೇಲ್ ಆಗಿದೆ. ಬೇಲ್ ಮೇಲೆ ಹೊರಗಡೆ ಇದ್ರೂ ಕೂಡ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಈಗ ಆಲ್ರೆಡಿ ಇಬ್ಬರು ವಕೀಲರನ್ನ ಸರ್ಕಾರ ನೇಮಕ ಮಾಡಿರೋದು. ಆ ವಕೀಲರ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಇವರೇನೆ ಇಬ್ಬರು ವಕೀಲರು. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆ ಮಾಡ್ತಾರೆ ಪೊಲೀಸರು. ಪೊಲೀಸರ ಪರವಾಗಿ ಈ ಇಬ್ಬರು ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಬೆನ್ನು ನೋವು ಆಪರೇಷನ್ ಮಾಡಿಸಬೇಕು ಅಂತ ಹೇಳಿ ನಾಟಕ ಆಡಿದ್ದಾಯ್ತು. ಮಧ್ಯಂತರ ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾಯ್ತು. ಒಂದು 40 ದಿನನೋ 50 ದಿನನೋ ಹಾಸ್ಪಿಟಲ್ ಅಲ್ಲಿ ಇದ್ದಾಯ್ತು. ಮಧ್ಯಂತರ ರಿಲೀಫ್ ಪಡೆದು ಆಪರೇಷನ್ ಮಾಡಿಸಿಲ್ಲ. ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ 3 ದಿನಕ್ಕೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್. 6 ವಾರ ಮಧ್ಯಂತರ ಬೇಲ್ ಪಡೆದ್ರು ಕೂಡ ಆಪರೇಷನ್ ಆಗಿಲ್ಲ. ಬರೀ ಫಿಸಿಯೋಥೆರಪಿನೇ ನಡೀತಾ ಇರೋದಂತೆ. ಇದರ ಜೊತೆಗೆ ಹೈಕೋರ್ಟ್ನಿಂದ ಪೂರ್ಣಾವಧಿ ಬೇಲ್ ಕೂಡ ಸಿಕ್ಕಿದೆ, ರೆಗ್ಯುಲರ್ ಬೇಲು. ಈಗ ಈ ರೆಗ್ಯುಲರ್ ಬೇಲನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೆರಡು ದಿನದಲ್ಲಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. ಚಾರ್ಜ್ ಶೀಟ್ ಅನ್ನ ಟ್ರಾನ್ಸ್ಲೇಟ್ ಕೂಡ ಮಾಡಬೇಕಾಗತ್ತೆ ಇಂಗ್ಲಿಷ್ಗೆ. ಸೊ ಆ ಎಲ್ಲ ಪ್ರೊಸೀಜರ್ಗಳನ್ನ ಮುಗಿಸ್ಕೋಬೇಕು. ಅದಕ್ಕೆ ಈ ವಾರ ಬೇಕಾಗತ್ತೆ. ಸೊ ಈ ವಾರದ ಒಳಗಾಗಿ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ನೋಡಿ, ಒಂದು ಕಡೆ ಆಪರೇಷನ್ ಮಾಡಿಸದೆ ದರ್ಶನ್ ಕಾಲಹರಣ ಮಾಡ್ತಾ ಇರೋದು. ಬಳ್ಳಾರಿ ಜೈಲಲ್ಲಿ ಇರಬೇಕಾದ್ರೇನೆ ಅಯ್ಯೋ ಬೆನ್ನೋವು, 2 ಬ್ಯಾಗು ಕೂಡ ಎತ್ಕೊಂಡು ಹೋಗಕ್ ಆಗ್ತಾ ಇರಲಿಲ್ಲ. ಕೋರ್ಟಲ್ಲಿ ವಾದ. ಇದಾದ ಬಳಿಕ ಈವರೆಗೂ ಕೂಡ ಸರ್ಜರಿನೇ ಮಾಡಿಸಿಲ್ಲ. ಈಗಲೂ ಕೂಡ ಫಿಸಿಯೋಥೆರಪಿ ಅಂತ ದರ್ಶನ್ ಒದ್ದಾಡ್ತಾ ಇರೋದು. ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ರಾಜ್ಯದ ಜನ ಕೂಡ ನೋಡ್ತಾ ಇರ್ತಾರೆ, ಕಾನೂನು ಕೂಡ ನೋಡ್ತಾ ಇರುತ್ತೆ. ಯಾಕಂದ್ರೆ ಆಪರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ದರ್ಶನ್ಗೆ ಪಾರ್ಶ್ವವಾಯು ಅಟ್ಯಾಕ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ದರ್ಶನ್ ಪರ ವಕೀಲರು ವಾದ ಮಾಡಿದ್ದೇ ಆಯಿತು. ಅದಾದಮೇಲೆ 6 ವಾರಗಳ ಕಾಲ ಮಧ್ಯಂತರ ಬೇಲ್ ತಗೊಂಡು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಾಯಿತು. ಅದಾದಮೇಲೆ ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ಯಾವ ಆಪರೇಷನ್ನು ಇಲ್ಲ, ಏನೂ ಇಲ್ಲ. 3 ದಿನದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿ 3 ದಿನ ಅಷ್ಟೇ ಹಾಸ್ಪಿಟಲಲ್ಲಿ ಇದ್ದಿದ್ದು. ಅದಾದಮೇಲೆ ಡಿಸ್ಚಾರ್ಜ್ ಆಗಿ ಈಗ ಮನೇಲಿದ್ದಾರೆ. ಸೊ ಇದೆಲ್ಲ ಬೆಳವಣಿಗೆಯನ್ನ ಕಾನೂನು ಕೂಡ ನೋಡ್ತಾ ಇರುತ್ತೆ, ಪೊಲೀಸರು ಕೂಡ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಈಗ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ಆಗ್ತಾ ಇದೆ.